ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಕೂಡ ಆಕಾಂಕ್ಷಿ, ನನಗೆ ಟಿಕೆಟ್ ಕೊಡಿ, ನಮ್ಮ ಕ್ಷೇತ್ರದಲ್ಲಿ ಮೂರನೇ ವ್ಯಕ್ತಿ ಹಸ್ತಕ್ಷೇಪ ಜಾಸ್ತಿ ಆಗಿದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಜೊತೆ ಮಹಾದೇವಿ ಮೇಟಿ ಮಾತಾಡಿದ್ದಾರೆ. ಕ್ಷೇತ್ರದ ಅಭಿಮಾನಿಗಳಿಗೆ ಬೆಂಬಲಿಗರಿಗೆ ಅನ್ಯಾಯ ಆಗಿದೆ, ಮೂರನೇ ವ್ಯಕ್ತಿ ಹಸ್ತಕ್ಷೇಪ ನಿಲ್ಲಿಸಬೇಕು, ಹೀಗಾಗಿ ನಾನು ಕೂಡ ಸ್ಪರ್ಧಿಸ್ತೇನೆ, ಹಿರಿಯಣ್ಣ ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕೊಟ್ರೆ ಒಪ್ಪಲ್ಲ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ಅವರು ಸ್ವ ಇಚ್ಛೆಯಿಂದ ಅಧಿಕಾರ ನಡೆಸೋದಕ್ಕಾಗಲ್ಲ, ಹಿರಿಯಣ್ಣ ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ರೆ ಜನರ ಬೆಂಬಲ ಇದೆ, ಉಮೇಶ್ಗೆ ಟಿಕೆಟ್ ಕೊಟ್ರೆ ನಾನು ಬೆಂಬಲವನ್ನ ಕೊಡ್ತೇನೆ, ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕೊಟ್ರೆ ನನ್ನ ಬಂಡಾಯ ಖಚಿತ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾಳೆ ಬೆಂಗಳೂರಿಗೆ ಹೋಗಿ ಸಿಎಂ ಅವರನ್ನ ಭೇಟಿ ಮಾಡ್ತೇವೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಮಹಾದೇವಿ ಮೇಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ದೊಡ್ಡವ್ರಿಗೆ ಬೇಡ ಚಿಕ್ಕವ್ರು ಕೊಡಿ ಅಂತ ಅವರ ಒಂದು ವಾದ. ಸದ್ಯ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ದಿನಾಂಕ ನಿಗದಿಯಾಗಿರುವಂತದ್ದು, ನಾಮಪತ್ರ ಸಲ್ಲಿಕೆ ಕಾರ್ಯ ಕೂಡ ನಡೀತಾ ಇದೆ. ಈ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೊಡಗಿರುವಂತದ್ದು. ದಿವಂಗತ ಎಚ್.ವೈ. ಮೇಟಿ ಅವರ 4 ಜನ ಮಕ್ಕಳು ಈಗ ಆಕಾಂಕ್ಷಿಗಳಾಗಿದ್ದಾರೆ. ಅವರ ಅಭ್ಯರ್ಥಿ ಆಯ್ಕೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಕಗ್ಗಂಟಾಗಿ ಪರಿಣಮಿಸಿರುವಂತದ್ದು. ನಮ್ಮ ಜೊತೆ ಇದೀಗ ಮೇಟಿಯವರ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿರುವಂತದ್ದು. ಮೇಡಮ್, ಇದೀಗ ತಾವು ಪ್ರಬಲ ಆಕಾಂಕ್ಷಿಯಾಗಿದ್ದೀರಾ, ಯಾಕೆ ಎಲೆಕ್ಷನ್ ನಿಲ್ಕೋಬೇಕು ಅಂತ ಒಂದು ಮುಂದೆ ಬಂದಿದ್ದೀರಾ ಅಂತ? ಈಗ ನಮ್ಮ ಇಬ್ರು ಬ್ರದರ್ ಅವರು ಇನ್ನೊಬ್ರ ಅಕ್ಕನ ಇದು ಕೈಗೊಂಬೆ ಹಸ್ತಕ್ಷೇಪದಿಂದ ಅವರು ಅಧಿಕಾರ ಈಗ ಬಾಗಲಕೋಟೆಯಲ್ಲಿ ನಮ್ಮ ಅಭಿಮಾನಿಗಳೇ ನೊಂದು ಬೆಂದಾರ, ಅಭಿಮಾನಿಗಳಿಗೆ ಅನ್ಯಾಯ ಆಗೈತಿ. ಇದೇ ತರ ಮುಂದುವರಿಬಾರ್ದು ಅನ್ಕೊಂಡು ನೀವು ಸ್ಟೇಟ್ ಫಾರ್ವರ್ಡ್ ಯಾರ್ದು ನಡೆಸ್ಕೊಡೋದಿಲ್ಲ ಮೇಡಮ್, ನೀವೇ ನಿಂದ್ರೆ ಬರೋಬ್ಬರಿ. ಇದಕ್ಕ ಮಹಿಳೆಯರಿಗೆ ಇದೊಂದು ಅವಕಾಶ ಸಿಕ್ಕೈತಿ. ಮಹಿಳೆಯರು ನಮ್ಮ ತಂದೆಯವರು ಇಷ್ಟ ಜನನ್ನ ಎಲ್ಲ ಗಳಿಸ್ಯಾರ, ನೀವು ನಿಂತ್ರ ಬರೋಬ್ಬರಿ ಮೇಡಮ್, ಬೇರೆಯವರಿಂದ ಅನ್ಯಾಯ ಆಗತ್ತ ಅಂತ ಅನ್ಕೊಂಡಾಗ ನಾನು ನಿಲ್ಬೇಕು ಅನ್ಕೊಂಡು ಡಿಸೈಡ್ ಮಾಡಿ. ಮೇಡಮ್, ಈಗ ತಮ್ಮ ಕುಟುಂಬದಲ್ಲಿ 4 ಜನರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅಂತ ತಮ್ಮ ಅಭಿಪ್ರಾಯ? ನನಗೆ ಕೊಡ್ಬೇಕಂತ ನಾನು ಫಸ್ಟ್ ವಿನಂತಿ ಮಾಡ್ಕೋತೀನಿ ಸಿಎಂ ಸಾಹೇಬ್ರಿಗೆ. ನನಗ್ ಸಿಗ್ಲಿಲ್ಲ ಅಂದ್ರೆ ನಮ್ ಸಣ್ಣನಾಗ ಸಿಕ್ಕರು ನಾವು ಮಾಡ್ತೀವಿ. ಅಂದ್ರೆ ಒಂದ್ ವೇಳೆ ಹಿರಿಯಣ್ಣ ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಟಿಕೆಟ್ ಸಿಕ್ಕಲ್ಲಿ ತಮ್ಮ ನಡೆ ಏನಾಗಿರುತ್ತೆ? ಅವರು ತಮ್ಮದೇ ಆದ ಇದನ್ನಿಂದ ಮಾಡೋದಿಲ್ಲ. ಇನ್ನೊಬ್ರ ಹಸ್ತಕ್ಷೇಪದಿಂದ ಅವರು ಮಾಡ್ತಾರ ಅನ್ನೋಗೋಸ್ಕರ ನಮ್ಮ ಅಭಿಮಾನಿಗಳು ನಮ್ಮ ಕುಟುಂಬದವರ ಮೇಲೆ ಅವ್ರಿಗೆ ಯಾವುದೇ ದ್ವೇಷ ಇಲ್ಲ, ಏನೂ ಇಲ್ಲ, ಅವ್ರಿಗೆ ಅನುಕಂಪ ಐತಿ. ಆದ್ರ ಅವ್ರು ಇನ್ನೊಬ್ಬರ ಆಪ್ತನಿಂದನ ನಮಗ ಅನ್ಯಾಯ ಆಗೈತಿ, ಅವಂದ ನಡಿ ಕೊಡಬಾರ್ದು ಅನ್ನೋಗೋಸ್ಕರ ಅಷ್ಟೇ ಅವನಿಗೆ ಮಾಡಂಗಿಲ್ಲ. ಮೇಡಮ್, ಮಲ್ಲಿಕಾರ್ಜುನ್ ಮೇಟಿ ಅವರು ಟಿಕೆಟ್ ಸಿಕ್ಕರೆ ತಮ್ಮ ನಡೆ ಏನಾಗಿರುತ್ತೆ? ಒಂದ್ ವೇಳೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಕ್ಕರೆ ತಮ್ಮ ನಡೆ ಏನಾಗಿರುತ್ತೆ? ನಮ್ ದೊಡ್ಡಣ್ಣ ನಿಂತ್ರಂತೂ ನಾನು ಬಂಡಾಯ ನಿಲ್ಲೋದು ಖಚಿತ. ಅವ್ರದೇ ಮಾತು ಕೇಳ್ತಾರ. ಆದ್ರೆ ನಮ್ ಸಣ್ಣಣ್ಣಗಾದ್ರೆ ನಾವು ಹೇಳ್ತೀವಿ, ಎಲ್ಲಾರು ಬೆಂಬಲಿಗರು ನಮ್ಮ ಅಭಿಮಾನಿಗಳು ಕೂತು ಅವನಿಗೆ ಮನವೊಲಿಸ್ತೀವಿ, ಇನ್ನು ಮೇಲೆ ಮಾಡಂಗಿಲ್ಲ, ನೀನೇ ಅಧಿಕಾರ ನಡೆಸು ಅಂತ ಅನ್ಕೊಂಡ್ ಹೇಳಿ ಅವನಿಗೆ ನಿಲ್ಲಕ್ಕ ಉಮೇಶ್ ಮೇಟಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ಟಿಕೆಟ್ ನನಗೆ ಬೇಕಂತ ನಾನು ಕೇಳ್ಕೊತೀನಿ ಅವ್ರಿಗೆ. ನೋಡೋಣ ಅವ್ರು ಏನ್ ಹೇಳ್ತಾರ, ಮಾತುಕತೆ ಮಾಡಿ ಬಂದು ಡಿಸೈಡ್ ಮಾಡ್ತೀವಿ. ಇದಿಷ್ಟು ದಿವಂಗತ ಮೇಟಿ ಅವರ ಕಿರಿಯ ಪುತ್ರಿ ಮಹಾದೇವಿ ಮೇಟಿ ಅವರ ಮಾತು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.